ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ಏಯ್ ಜೀವ, ಅದು ಆಫ್ ಮಾಡು. ಮಂದಾಕಿನಿ, ಏನಾಯ್ತು? ಯಾಕೆ ಆಫ್ ಮಾಡಕ್ ಕೇಳಿದೆ? ಏನಾಯ್ತೆ ಮಂದಾಕಿನಿ? ನಂಗೆ ಎಷ್ಟು ಸಂಕಟ ಆಗ್ತಾ ಇದೆ ಗೊತ್ತೇನ್ರಿ? ಪಾಪ ನಮ್ಮ ಅಳಿಯಂದ್ರು ಅವ್ರ ಲಕ್ಸೂರಿ ಕಾರಲ್ಲಿ ಇವತ್ತು ನಮ್ಮೆಲ್ಲಾರನು ಮನೆಗೆ ಡ್ರಾಪ್ ಮಾಡಿಸ್ತೀನಿ ಅಂದ್ರು. ನೀವಿದ್ದೀರಲ್ಲ ಅಪ್ಪ ಮಗಳು, ಬೇಡದೆ ಇರೋ ಕಡೆ ಸ್ವಾಭಿಮಾನ ಉಕ್ಕಿ ಹರಿಯುತ್ತೆ. ಅವ್ರು ಡ್ರಾಪ್ ಮಾಡ್ತೀನಿ ಅಂದಾಗ ಹೂ ಅಂದಿದ್ರೆ ನಿಮ್ ಗಂಟೆನ್ ಹೋಗ್ತಿತ್ತ? ಆಹಾ, ಆ ಲಕ್ಸುರಿ ಕಾರಲ್ಲಿ ಇವತ್ತು ಒಂದ್ ದಿವ್ಸ ಹಾಯಾಗಿ ಮನೆಯವರಿಗೂ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಯ್ಯೋ, ಎಲ್ಲಿ ಇಬ್ರು ಅಪ್ಪ ಮಗಳು ಸೇರಿ ಕಲ್ಲಾಕ್ಬಿಟ್ರಲ್ಲ. ಮಂದಾಕಿನಿ, ಸುಮ್ನಿರ್ತೀಯ ನೀನು? ಆ ಲಕ್ಸುರಿ ಕಾರಲ್ಲಿ ಓಡಾಡೋ ಸುಖ ಗೊತ್ತೇನ್ರಿ ನಿಮ್ಗೆ? ಅಂತ ಲಕ್ಸುರಿ ಕಾರಲ್ಲಿ ಒಂದು ಲಾಂಗ್ ಡ್ರೈವ್ ಹೋದ್ರೆ ಆಹಾ, ಅದರ ಎಕ್ಸ್ಪೀರಿಯನ್ಸೇ ಬೇರೆ. ಲೈಫ್ ಲಾಂಗ್ ಆ ಎಕ್ಸ್ಪೀರಿಯನ್ಸ್ ನೆನಪಿರುತ್ತೆ ಗೊತ್ತಾ? ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ಭೂಮಿ, ಒಂದ್ ಕಾಲದಲ್ಲಿ ನಾನು ಒಂದು ಲಕ್ಸುರಿ ಕಾರಿಗೆ ಮಾಡೆಲ್ ಆಗಿದ್ದೆ ಕಣೆ. ಹೌದಾ? ಆದ್ರೆ ಏನ್ ಮಾಡೋದು, ಆಮೇಲೆ ಆ ಕಾರ್ ಅಡ್ವರ್ಟೈಸ್ಮೆಂಟ್ ನಿಲ್ಸ್ಬಿಟ್ರು. ಯಾಕಮ್ಮ ಹಂಗ್ ಮಾಡಿದ್ರು? ಜನ ಕಾರ್ ನೋಡೋ ಬದಲು ಬರೀ ನನ್ನೇ ನೋಡ್ತಾ ಇದ್ರಂತೆ. ಅಡ್ವರ್ಟೈಸ್ಮೆಂಟ್ ಏನೋ ದೊಡ್ಡ ಹಿಟ್ ಆಯ್ತು, ನಾನಿದ್ನಲ್ಲ, ಕಾರ್ ಫ್ಲಾಪ್ ಆಗೋಯ್ತು. ಬೇಡ ಕಣೆ, ನಿಜ. ಅಮ್ಮ, ನಿಂಗ್ ಲಕ್ಸುರಿ ಕಾರ್ ಅಲ್ಲ ಬೇಡ, ಅದ್ರಲ್ಲೂ ನೀನ್ ಓಡಿಸ್ತೀಯ ಅಂದ್ರೆ ಬೇಡವೇ ಬೇಡ. ಪಾಪ ಲಕ್ಸುರಿ ಕಾರು ಬದುಕೊಳ್ಳಿ ಬಿಡಮ್ಮ. ಅಮ್ಮ, ಈ ಕಾರು ನಿನಗೆ ಹೇಳಿ ಮಾಡಿಸ್ದಂಗಿದೆ. ನೀನ್ ಎಷ್ಟ್ ಸಲ ಗುದ್ದಿಸಿದ್ರು ಗುದ್ದಿಸ್ಕೊಳುತ್ತೆ, ವಾಪಸ್ ಏನು ಹೇಳಲ್ಲ, ಮತ್ತೆ ಸ್ಟಾರ್ಟ್ ಆಗತ್ತೆ. ಹೌದು ಮಂದಾಕಿನಿ, ನೀನು ಈ ಕಾರ್ ಓಡಿಸಿದ್ ಕಮ್ಮಿ, ಆಕ್ಸಿಡೆಂಟ್ ಮಾಡಿದ್ದೇ ಜಾಸ್ತಿ. ಅಷ್ಟಾದ್ರೂ ಧೈರ್ಯವಾಗಿ ಸ್ಟೀರಿಂಗ್ ಹಿಡ್ಕೊಂಡು ಕೂತಿರ್ತೀಯಲ್ಲ, ಅದಕ್ಕೆ ನೀನು ಮೆಚ್ಚಬೇಕು. ಒಂದಂತೂ ನಿಜ ಕಣೆ, ಈ ಕಾರು ಮುಂದಿನ ಜನ್ಮದಲ್ಲಿ ಕಾರಾಗಿ ಹುಟ್ಟೋದೇ ಇಲ್ಲ, ಅಷ್ಟು ಗೋಳಿಕೊಂಡಿದ್ಯಾ ಈ ಕಾರ್ಗೆ. ಪಾಪ. ಎಲ್ಲ ನಗಿ ರೀ, ನೀವೇನು ದೊಡ್ಡ ಡ್ರೈವಿಂಗ್ ಕ್ಲಾಸ್ ಮಾಸ್ಟರ್, ನೀವು ಚೆನ್ನಾಗಿ ಡ್ರೈವ್ ಮಾಡ್ತೀರಾ ನೋಡಿ. ಓಹೋ, ಬಂದ್ಬಿಟ್ರು ನನಗ್ ಬುದ್ಧಿ ಹೇಳಕ್ಕೆ. ನನ್ನನ್ನು ಆಡ್ಕೊಳಕ್ ಬಿಟ್ರೆ ನಿಮಗ್ ಬೇರೆ ಏನು ಬರೋದಿಲ್ಲ, ಅಷ್ಟೇ. ಡೊಕ್ಕಟ ಕಾರು, ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಜೀವ, ಸ್ವಲ್ಪ ಮುಂದೆ ಹೋದ್ಮೇಲೆ ಕಾರ್ ನಿಲ್ಸು. ಯಾಕ್ರಿ, ನೀವು ತುಂಬಾ ಒಳ್ಳೆ ಡ್ರೈವರ್ ಅಂತ ಪ್ರೂವ್ ಮಾಡಕ್ಕ ನನ್ ಮೇಲೆ ಚಾಲೆಂಜ್ ಮಾಡ್ತಾ ಇದ್ದೀರಾ? ಮಂದಾಕಿನಿ, ಅಲ್ಲಿ ದೇವಸ್ಥಾನ ಇದೆ ಕಣೆ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ. ಓಹೋ, ಸರಿ ಸರಿ, ಹಾಗಾದ್ರೆ ಹೋಗೋಣ. ಯಾರ ಹೆಸರಿಗೆ ಅರ್ಚನೆ ಆಗ್ಬೇಕು? ಭೂಮಿಕಾ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಅಪ್ಪ ಭಗವಂತ, ಇದುವರೆಗೂ ನಾನು ಬೇಡಿರೋದನ್ನೆಲ್ಲ ಕೊಟ್ಟಿದ್ಯಾ, ನಾನು ಬೇಡದೇ ಇರೋದನ್ನೂ ಕೊಟ್ಟಿದ್ಯಾ. ನನಗಿನ್ನೇನು ಬೇಡ ತಂದೆ. ನನ್ನ ಮಗಳು ಭೂಮಿಕಾ ಜೀವನ ಪೂರ್ತಿ ಚೆನ್ನಾಗಿರೋ ಹಾಗೆ ಮಾಡ್ಕೊಡು, ನನಗಷ್ಟೇ ಸಾಕು ಪರಮಾತ್ಮನೇ. ದೇವ್ರೆ, ಕೊನೆಗೂ ನೀನು ನಮ್ಮ ಕೈ ಬಿಟ್ಟಿಲ್ಲ. ಇಷ್ಟು ದಿನ ಕಾಯಿಸಿದ್ದಕ್ಕೂ ನನ್ನ ಮಗಳಿಗೆ ಒಳ್ಳೆ ಹುಡುಗನ ಕೊಟ್ಟಿದ್ಯಾ. ಅವಳಿಗೆ ಎಲ್ಲ ಥರದಲ್ಲೂ ಸುಖ, ಶಾಂತಿ, ನೆಮ್ಮದಿನ ಕೊಡಪ್ಪ, ಅಷ್ಟೇ ನಾನು ನೀನು ಕೇಳೋದು. ಬರೀ ನೋವನ್ನೇ ನೋಡಿದ್ ನಮ್ಮಕ್ಕ ಇಷ್ಟು ಸಂತೋಷವಾಗಿರೋದನ್ನ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಅವಳು ಈ ಸಂತೋಷನ ಯಾವಾಗ್ಲೂ ಇರೋ ತರ ಮಾಡಪ್ಪ. ದೇವ್ರೆ, ನನಗೇನು ಸುಖ ನೆಮ್ಮದಿ ಕೊಡ್ತಿದ್ಯೋ ಅದಕ್ಕಿಂತ ಹೆಚ್ಚಾಗಿ ಜೀವನ್ಗೂ ಮತ್ತೆ ನಮ್ಮ ಮನೆಯವ್ರಿಗೂ ಕೊಡಪ್ಪ. ಇದನ್ ಬಿಟ್ಟು ನಾನು ನಿನ್ನ ಹತ್ರ ಇನ್ನೇನು ಕೇಳಲ್ಲ ತಂದೆ. ಅವ್ರು ಎಲ್ರೂ ಖುಷಿಲೇ ನನ್ನ ಖುಷಿ.
ಕೈ ಹುಷಾರು. ಇವತ್ತು ಅವ್ರ ಮನೆ ಅಡುಗೆ ಅಂತೂ ಸಖತ್ತಾಗಿತ್ತು. ಕಾಸಕ್ಕೆ ತಕ್ಕ ಕಜ್ಜಾಯ. ಅಷ್ಟೇ ಆಗ್ಲಿ 5 ಸ್ಟಾರ್ ಹೋಟೆಲ್ ಸ್ಟ್ಯಾಂಡರ್ಡ್ ಫುಡ್ ಅಲ್ವಾ, ಚೆನ್ನಾಗೇ ಇರಬೇಕು. ಹ್ಞೂ ಅಪ್ಪ, ಊಟ ಚೆನ್ನಾಗಿತ್ತು. ಬಟ್ ಅದು ಲಾಸ್ಟ್ ಅಲ್ಲಿ ಕೊಟ್ರಲ್ಲ ಅಬು ಡೆಸರ್ಟು, ಅದು ಮಾತ್ರ ಚೆನ್ನಾಗಿರ್ಲಿಲ್ಲ. ಕರೆಕ್ಟ್ ಅಪೇಕ್ಷಾ, ನಾನು ಇದನ್ನ ಒಪ್ಕೋತೀನಿ. ಎಷ್ಟೇ ಆಗ್ಲಿ ಅಪ್ಪನ ಮಕ್ಕಳಲ್ವಾ, ಮಿಡ್ಲ್ ಕ್ಲಾಸ್ ಬುದ್ಧಿ ಎಲ್ಲಿ ಹೋಗುತ್ತೆ? ಏನೇ ಹೇಳೆ, ಹೊರಗಡೆ ಎಲ್ಲೇ ಊಟ ಮಾಡ್ಲಿ ಐಸ್ ಕ್ರೀಮ್ ತಿನ್ಬೇಕು. ಐಸ್ ಕ್ರೀಮ್ ಇಲ್ಲ ಅಂದ್ರೆ ನನಗೆ ಊಟ ಪೂರ್ತಿ ಆಯ್ತು ಅಂತ ಅನ್ಸದೇ ಇಲ್ಲ. ಅನ್ಕೋತಾ ಇದ್ದೆ, ಯಾಕಪ್ಪ ದೇವ್ರೆ ಇನ್ನೂ ಐಸ್ ಕ್ರೀಮ್ ಸ್ಮರಣೆ ಬರ್ಲಿಲ್ಲ ಅಂತ. ಅಪ್ಪಂಗ್ ಮಾತ್ರ ಅಲ್ಲ, ಅಕ್ಕಂಗ್ ಐಸ್ ಕ್ರೀಮ್ ಅಂದ್ರೆ ಪಂಚ ಪ್ರಾಣ. ಹಾಗೇನಿಲ್ಲ, ನನಗಿಂತ ಅಪ್ಪನಿಗೆ ಜಾಸ್ತಿ ಇಷ್ಟ. ಆಕ್ಚುಲಿ ನನಗೆ ಐಸ್ ಕ್ರೀಮ್ ಅಭ್ಯಾಸ ಮಾಡಿದ್ದೆ ಅಪ್ಪ. ಹೌದಾ? ನಾನೀಗ ಐಸ್ ಕ್ರೀಮ್ ಅಂದ ತಕ್ಷಣ ನಿಂಗೆ ತಿನ್ಬೇಕು ಅಂತ ಅನಿಸ್ತು ತಾನೆ? ನಿಜ ಹೇಳು, ಕರೆಕ್ಟಾ? ಏನು ಅಂತ ಕೇಳಿದ್ಯೋ ಜೀವ? ಇಷ್ಟು ದಿವಸದಲ್ಲಿ ಈ ಮಗು ಯಾವ್ದನ್ನಾದ್ರೂ ನನಗೆ ಬೇಕು ಇದು ಬೇಡ ಅಂತ ಕೇಳಿದ್ಯಾ? ಸರಿ, ಈಗ ಐಸ್ ಕ್ರೀಮ್ ವಿಷಯ ಬಂದಿದೆ, ಐಸ್ ಕ್ರೀಮ್ ತಿನ್ನುವ ಸಮಯ. ಓಕೆ, ನಡೀರಿ ಎಲ್ಲರಿಗೂ ಐಸ್ ಕ್ರೀಮ್ ಕೊಡ್ಸಿ. ಈಗ ಖುಷಿನ ಮಗಳೇ? ಅಪ್ಪ ಫಸ್ಟ್ ಕೊಡ್ಸಿ. ಒಂದು ಮಾತಿದೆ, ಊಟದಲ್ಲಿ ಸಿಹಿ ಇಲ್ಲದೆ ಹೋದ್ರು ಮನಸ್ಸಲ್ಲಿ ಖುಷಿ ಇದ್ರೆ ನಾವು ತಿನ್ನೋ ಪ್ರತಿಯೊಬ್ಬರು ಸಿಹಿಯಾಗಿರತ್ತೆ ಅಂತ. ಇವತ್ತೇನ್ ಗೊತ್ತಾ, ಈ ಐಸ್ ಕ್ರೀಮು ಮಾಮೂಲಿಗಿಂತ ತುಂಬಾ ಸಿಹಿಯಾಗಿ ಅನ್ನಿಸ್ತಾ ಇದೆ. ಬಹುಶಃ ಅದಕ್ಕೆ ಕಾರಣ ನನಗಾಗ್ತಿರೋ ಖುಷಿ ಅನ್ಸುತ್ತೆ. ನಿಜವಾಗ್ಲು ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನಮ್ಗೆ ಎಷ್ಟು ಒಳ್ಳೆ ಅಳಿಯ ಸಿಕ್ಕಿದ್ದಾನೆ ಅಲ್ವಾ ಮಂದಾಕಿನಿ? ಗೌತಮ್ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಅದನ್ನ ಯಾವುದು ತಲೆಗೆಡ್ಸ್ಕೊಂಡಿಲ್ಲ. ತಗ್ಗಿ ಬಗ್ಗಿ ನಡೀತಾರೆ. ಇನ್ನೊಬ್ಬರ ನೋವನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಹೇಳೋ ದೊಡ್ಡ ಮನಸ್ಸಿದೆ ಅವ್ರಿಗೆ. ನಿಜವಾಗ್ಲು ತುಂಬಾ ದೊಡ್ಡ ವ್ಯಕ್ತಿ ಅವರು. ಈಗ ನಮಗೂ ಗೌತಮ್ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ ಭೂಮಿಗೆ ಏನ್ ಅನ್ಸುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಳಂತೂ ಗೌತಮ್ ಬಗ್ಗೆ ಮನ್ಸ್ ಬಿಚ್ಚಿ ಮಾತಾಡಿದ್ದೇ ಇಲ್ಲ. ಅವ್ರ ಹೆಸರು ಎತ್ತಿದ್ರೆ ಸಾಕು ಮೌನ ಗೌರಿ ಆಗ್ಬಿಡ್ತಾಳೆ ಅಲ್ಲೇನೆ. ಅಮ್ಮ ಹೇಳ್ತಾ ಇರೋದು ನಿಜ. ಅಕ್ಕ ಗೌತಮ್ ಅವ್ರ ಬಗ್ಗೆ ಒಳ್ಳೇದ್ ಮಾತಾಡಿದ್ನ ನಾನು ಇದುವರೆಗೂ ನೋಡೇ ಇಲ್ಲ. ಯಾಕಮ್ಮ ಸುಮ್ಮನಿದ್ಯಾ? ಈ ಆರೋಪಕ್ಕೆ ಉತ್ತರ ಕೊಡೋದಿಲ್ವಾ? ಏನ ಮಾತಾಡೋ ಭೂಮಿ, ಬಾಯ್ ಬಿಟ್ಟು ಹೇಳೆ. ಯಾಕಕ್ಕ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡು. ಗೌತಮ್ ಸರ್ ನಿಂಗೆ ಇಷ್ಟ ಇಲ್ವಾ? ಕಮಾನ್ ಅಕ್ಕ, ಓಪನ್ ಅಪ್ ಆಗು, ಹೇಳ್ಕೊ ಎಲ್ಲಾನು. ಗೌತಮ್ ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಅವರು ಜೀವನದಲ್ಲಿ ಎಷ್ಟೆಷ್ಟೋ ಹೋರಾಟ ಮಾಡಿ ಕಷ್ಟಪಟ್ಟು ಮೇಲ್ ಬಂದಿರೋ ಸಾಧಕ ಅವರು. ಇದುವರೆಗೂ ನಾನು ಅವರ ಆ ಮುಖನ ಮಾತ್ರ ನೋಡಿದ್ದೆ, ಆದ್ರೆ ಇವತ್ತು ಅವರು ಒಳಗಡೆ ಇರೋ ಒಳ್ಳೆ ಮನಸ್ಸನ್ನ ನೋಡಿದೆ, ಒಳ್ಳೆ ವ್ಯಕ್ತಿನ ನೋಡಿದೆ. ಅದೆಷ್ಟು ಪ್ರೀತಿ, ಅದೆಷ್ಟು ದಯೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಅಂತ ದೊಡ್ಡ ಮನುಷ್ಯ ಅವರು. ಕಂದ, ನಿನ್ನ ಹತ್ರ ಕೊನೆಯದಾಗ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ನೀನದಕ್ಕೆ ಉತ್ತರ ಕೊಟ್ರೆ ಮತ್ತೆ ನಾನು ನಿಂಗೆ ಯಾವ ಪ್ರಶ್ನೆನೂ ಕೇಳಲ್ಲ. ನಿಜ ಹೇಳು ಮಗಳೇ, ನಿನಗೆ ಗೌತಮ್ ದಿವಾನ್ ಅವ್ರ ಬಗ್ಗೆ
ಏನು ಅಭಿಪ್ರಾಯ ಇದೆ? ಗೆಳೆಯ, ಇವತ್ತು ನೀನು ತಗೊಂಡ ಡಿಸಿಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಯಾವ್ದಪ್ಪ ಅಂತ ಖುಷಿ ಕೊಡೋಂಥದ್ದು? ಅದೇ ಕಣಪ್ಪ, ನಿನ್ನ ಭೂಮಿಕಾ ಅವ್ರ ಮದ್ವೆನ ಅವರ ನಿಲ್ಸು ನೀನು ಹೊಸದಾಗಿ ಭೂಮಿಕಾನ ಅವರು ಇವರು ಅಂತೆಲ್ಲ ಅಂತ ಇದೆಯಾ? ಮುಂಚಿನ ತರಾನೇ ಅವಳು ಇವಳು ಅನ್ನೋ ಪರ. ಅದೆಲ್ಲ ಆಗಲ್ಲಪ್ಪ. ನೋಡ, ಇಷ್ಟು ದಿವಸ ಅವರು ಬೇರೆ ಯಾರು, ಆದ್ರೆ ಇನ್ಮೇಲೆ ಕಥೆನೇ ಬೇರೆನಪ್ಪ. ಅವರು ನಿನ್ನ ಹೆಂಡತಿ, ನನಗೆ ಅತ್ತಿಗೆ. ನಾನು ಈ ಒಂದು ಸಂದರ್ಭಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ಗೊತ್ತೇನೋ? ನಿನ್ನ ಮದುವೆ ಆಗ್ಬೇಕು, ನಾನು ಅವ್ರನ್ನ ಅತ್ತಿಗೆ ಅಂತ ಕರಿಬೇಕು. ನನಗಂತೂ ತಾಯಿ ಸಿಕ್ಕ ಸಂತೋಷ ಆಗ್ತಾ ಇದೆ ಕಣ. ಏಯ್, ಯಾಕೋ ಅಷ್ಟೊಂದು ಎಮೋಷನಲ್ ಆಗ್ತಿ? ನಿನಗೆ ಇವೆಲ್ಲ ಗೊತ್ತಾಗಲ್ಲ ಬಿಡು. ಸೆಂಟಿ ಆಗ್ಬಿಡ ಫುಲ್. ನಿನ್ಗೆ ಆನಂದ ಅಂತ ಯಾರೋ ಹೆಸರಿಟ್ರು? ಯಾಕೆ? ಶ್ರುತಿ ಅಂತ ಇಡ್ಬೇಕಾಯ್ತು ಕಣ. ಎಲ್ಲಿ ಗ್ಯಾಪ್ ಸಿಕ್ಕಿದ್ರೆ ಅಲ್ಲಿ ಕಣ್ಣೀರ್ ಹಾಕ್ಬಿಡ್ತೀಯ. ಜೋಕು. ಅಯ್ಯೋ ಗೆಳೆಯ, ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಹೇಳ. ನಾನು ಎಷ್ಟೇ ತಲೆ ಕೆಡಿಸ್ಕೊಂಡ್ರು ನಿಮ್ ಮನೆಯವ್ರು ಇದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಣ. ನಿನ್ನ ವಿಷಯ ಹೇಳಿದಾಗ ಅವ್ರ ಮುಖ ಹೆಂಗಾಗಿತ್ತು ಗೊತ್ತಾ? ಈ ಬ್ಯಾಟ್ರಿ ವೀಕ್ ಆಗಿ ಮೊಬೈಲ್ ಆಫ್ ಆಗುತ್ತೆ ನೋಡು, ಪುಳಕ್ 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 ಅಂತ ಆಫ್ ಆಗ್ಬಿಡ್ತಲ್ಲ, ಆ ತರ ಆಗಿತ್ತು. ಎಲ್ಲಿಟ್ಟಪ್ಪ ಇದನ್ನ? ಏನ್ ಹುಡುಕ್ತಾ ಇದ್ಯಾ? ಎ ಸಿ ರಿಮೋಟ್ ಕೊಂಡು ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಎ ಸಿ ಆನ್ ಆಗೈತೆ. ಆಹಾ, ಸಿಕ್ತು ಸಿಕ್ಕಾಪಟ್ಟೆ ಶೆಕೆ ಕಣ. ಈ ಸರ್ತಿ ಮಳೆ ಸ್ವಲ್ಪ ಕೈ ಕೊಟ್ಟಿದ್ದಲ್ಲ, ಅದಕ್ಕೆ ಸ್ವಲ್ಪ ಶೆಕೆ. ಮಳೆ ಬರೋದ್ ಬೇಡಪ್ಪ, ಮಳೆ ಅಂದ್ರೆ ಅಲರ್ಜಿ ನಂಗೆ. ಅಯ್ಯೋ, ಪ್ರಪಂಚದಲ್ಲಿ ಮಳೆ ಬೇಡ ಅನ್ನೋ ಏಕೈಕ ವ್ಯಕ್ತಿ ಅಂದ್ರೆ ಅದ್ ನೀನೇ ಕಣ. ಅಪ್ಪ, ಎಷ್ಟು ತಣ್ಣಗಾಯ್ತು ನೋಡು. ಇವೆಲ್ಲ ಗ್ಲೋಬಲ್ ವಾರ್ಮಿಂಗ್ ಪ್ರಭಾವ. ನೋ 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 ನೋ, ಯಾವ ವಾರ್ಮಿಂಗು ಅಲ್ಲ, ನಿನ್ನ ದೇಹದ ಒಳಗೆ ಉಂಟಾಗ್ತಾ ಇರುವಂತ ಆ ವಾರ್ಮಿಂಗು. ಇನ್ನೇನ್ ತಲೆ ಕೆಡಿಸ್ಕೋಬೇಡ, ಇನ್ನು ಸ್ವಲ್ಪ ದಿವಸದಲ್ಲೇ ಮದುವೆ ಆಗುತ್ತಲ್ಲ, ಆಗ ಸಬ್ ಕುಚ್ಚು ತಂಡ ತಂಡ. ಮತ್ತೀಗ ಅಕ್ಕ, ಇನ್ನಿನ್ ಡ್ರಾಮಾ ನಡೆಯಲ್ಲ. ಉತ್ತರ ಹೇಳ್ದ ನಿಂಗೆ ಬೇರೆ ದಾರಿನೇ ಇಲ್ಲ. ಹೌದಕ್ಕ, ನೀನ್ ಏನೇ ಹೇಳ್ದೆ ಇದ್ರು ನಿನ್ನ ಮತ್ತೆ ಗೌತಮ್ ಸರ್ ನಡುವೆ ಇರೋಂತ ಅಂಡರ್ ಕರೆಂಟ್ ನಮ್ ಕಣ್ಣಿಗೆ ಕಾಣಿಸುತ್ತೆ. ಏನ್ ಅಂಡರ್ ಕರೆಂಟು? ಯಾವ ಅಂಡರ್ ಕರೆಂಟ್ ಇಲ್ಲ ಕಂದ. ಏನು ಫಿಲ್ಟರ್ ಇಲ್ದೆ ನಿನ್ನ ಮನ್ಸಲ್ಲಿ ಏನಿದ್ಯೋ ಅದನ್ನ ಹಾಗೆ ಬಿಚ್ಚಿಡು. ಬೇಗ ಹೇಳೆ, ನನ್ನ ಐಸ್ ಕ್ರೀಮ್ ಎಲ್ಲ ಕರ್ಗೋಗ್ತಾ ಇದೆ. ಇನ್ನೊಂದು ಕೇಳಿದ್ರೆ ನಿಮ್ಮಪ್ಪ ಬಡ್ಜೆಟ್ ಅಂತಾರ, ಆಮೇಲೆ ನೋಡ್ತಾರೋ. ನೋಡಿದ್ಯಾ, ಈಗ ನಿಮ್ಮಮ್ಮ ಶುರು ಮಾಡ್ತಾರೆ. ಹೇಳು ಮಗಳೇ, ನಿನ್ನ ಮನ್ಸಲ್ಲಿರೋ ಒದ್ದಾಟ ನನಗೆ ಅರ್ಥ ಆಗತ್ತೆ ಕಂದ. ಹಿರಿ ಮಗಳು ಅಂತ ನಾನು ನಿಮ್ಮಮ್ಮ ನಿನಗೆ ತುಂಬಾ ಜವಾಬ್ದಾರಿ ಕೊಟ್ಟು ಬೆಳೆಸ್ಬಿಟ್ಟಿದೀವಿ. ಈ ಜೀವನಿಗೆ ಅಪೇಕ್ಷಾಗಿ ಸಿಕ್ಕ ಸಲಹೆ ನಿನ್ಗೆ ಸಿಕ್ಕಿಲ್ಲ. ಬಹುಶಃ ಆ ಕಾರಣಕ್ಕೆ ನೀನು ಮನ್ಸಲ್ಲಿರೋದನ್ನ ಹೇಳ್ಕೊಳಕ್ಕೆ ಒದ್ದಾಡ್ತಾ ಇದೀಯ. ಪರವಾಗಿಲ್ಲ ಕಂದ, ಹೇಳು. ಭೂಮಿಕಾ ಅವ್ರಿಗ ಏನಪ್ಪ ವಿಷಯ? ಸೀರಿಯಸ್ ಆಗಿರ್ಬೋದು. ಯಾರ್ದಮ್ಮ ಫೋನು? ಗೌತಮ್ ದೇವಾನ್. ನೆನೆದವರ ಮನೆಯಲ್ಲಿ ಮಾತಾಡು. ಹಲೋ. ಹಲೋ, ನಾನು ಗೌತಮ್ ದಿವಾನ್ ಮಾತಾಡ್ತಾ ಇರೋದು. ಹಾಂ ಗೊತ್ತು, ನಿಮ್ಮ ನಂಬರ್ ಸೇವ್ ಇದೆ. ಹೌದಲ್ಲ, ಬ್ಯುಸಿ ಇದ್ರಾ? ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ಒಂದು ಪರ್ಸನಲ್ ವಿಷಯ ಮಾತಾಡೋದಿತ್ತು, ಅದಕ್ಕೋಸ್ಕರ ಕಾಲ್ ಮಾಡಿದೆ. ಪರ್ಸನಲ್ಲ? ಹೇಳಿ.
ಅದು ಮದುವೆ ಮಾತುಕತೆ ಆಡುವಾಗ ನಿಮ್ಮ ತಂದೆ ಯಾವ ಜಾಗದಲ್ಲಿ ಫಿಕ್ಸ್ ಮಾಡಿದ್ರು ನಾನು ಓಕೆ ಅಂದೆ. ಆದರೆ ಅದರಲ್ಲಿ ಒಂದು ಸ್ಮಾಲ್ ಚೇಂಜಸ್ಸಾ? ಏನು ಚೇಂಜಸ್ಸು? ಮದುವೆ ಮಾಡ್ಕೊಳ್ಳೋ ಜಾಗ ಯಾವುದಾದ್ರೂ ಓಕೆ, ಆದರೆ ನಂದು ಒಂದು ಸಣ್ಣ ರಿಕ್ವೆಸ್ಟು. ಏನು ಸಾಹೇಬ್ರ ಹನಿಮೂನ್ ಬಗ್ಗೆ ಪ್ಲಾನ್ ಮಾಡ್ತಾವ್ರ? ನಾನು ಹೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳಿ. ಅದೇ ಮದುವೆ ಮಾಡ್ಕೊಳ್ಳೋ ಜಾಗ ಯಾವುದಾದ್ರೂ ಓಕೆ, ಆದರೆ ಒಂದು ಅಲ್ಲಿ AC ಇರಲಿ. ನಿಮಗೆ ಗೊತ್ತಲ್ಲ, ತುಂಬ ಸೆಕೆ ಇದೆ. ನನಗೆ ಸೆಕೆ ಅಂದರೆ ಅಲರ್ಜಿ, ಸಫೋಕೇಟ್ ಆಗುತ್ತೆ, ಒಂಥರ ಉಸಿರು ಕಡ್ದಾಗುತ್ತೆ. ಎಲ್ಲ ಡೀಟೇಲ್ಸ್ನು ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ತಂದೆಗೆ ಪ್ಲೀಸ್ ಒಂದು AC ಅರೇಂಜ್ ಮಾಡಿ ತಂದಿಟ್ಕೊಳ್ಳೋದಕ್ಕೆ ಹೇಳಿ. ಹಾಂ, ಪ್ಲೀಸ್. ಸರಿ, ಹೇಳ್ತೀನಿ. ಇನ್ನೇನಾದರೂ ಚೇಂಜಸ್ ಇದೆಯಾ? ಇನ್ನೇನು ಇಲ್ಲ, ಅಷ್ಟೇ. ಥ್ಯಾಂಕ್ ಯು. ಏನಂತೆ ಭೂಮಿ? ಅಯ್ಯೋ, ಸುಮ್ಮನೆ ನಿಂತಿದ್ಯಲ್ಲ, ಹೇಳು ಭೂಮಿ. ಯಾಕೋ ಹಿಂಗಿದ್ಯಾ? ಸೆಕೆನಪ್ಪ, ಸೆಕೆ. ಫೋನಲ್ಲಿ ಮಾತಾಡ್ತಾ ಇದ್ದೇನೆ, ಅದೇ ಮಧ್ಯ ಶುಶು ಅಂತ ಇದ್ದೆ. ಏನದು? ಮದುವೆ ಡೇಟ್ ಫಿಕ್ಸ್ ಆದ್ಮೇಲೆ ಹುಡುಗ ಫುಲ್ ಫಾಸ್ಟ್ ಆಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ನಾನು ಫ್ಲೈಟು, ರೂಮು, ಮಂಚ, ಹೂ ಅಂತ ಏನೇನೋ ಕಲ್ಪನೆ ಮಾಡ್ಕೊಂಡ್ರೆ ನೀನಿನ್ನು ಹಿಂದಕ್ಕೆ ಹೋಗ್ತಾ ಇದೆಯಲ್ಲ. ಹಲೋ, ಮದ್ವೆ ಆದ್ಮೇಲೆ ಹೆಂಡತಿ ಪಕ್ಕದಲ್ಲಿದ್ರೆ ಚಳಿ, ಮಳೆ, ಬೇಸಿಗೆ ಯಾವ ಕಾಲನೂ ಗೊತ್ತಾಗಲ್ಲ ಕಣೋ. ಈಗಿರೋವಾಗ ಮಾವನ AC ಕೇಳ್ತಿಯಲ್ಲ, ಏನೋ ಬಡ್ಕೊಳ್ಳೋದು. ನೋಡು, ಐಸ್ ಕ್ರೀಮ್ ತಿಂದ ಮೇಲೂ ಬೆವರಕ್ ಶುರು ಆಗಿದೆ ನನಗೆ. ಟೆನ್ಷನ್ ಕೊಡ್ಬೇಡ, ಹೇಳು ಭೂಮಿ. ಒಂದು ನಿಮಿಷ ಇದೆ, ಹೇಳ್ತಾಳೆ. ಏನಾಯ್ತು ಕಂದ? ಎನಿಥಿಂಗ್ ಸೀರಿಯಸ್? ಅಪ್ಪ, ನಾವು ಮದ್ವೆಗೆ ಯಾವ ಹಾಲ್ ಬುಕ್ ಮಾಡ್ತೀವೋ ಅದರಲ್ಲಿ AC ಇರ್ಬೇಕಂತೆ. ಅಲ್ಲ, ಅವ್ರಿಗೆ ಶೆಕೆ ಆದ್ರೆ ಇರಿಟೇಷನ್ ಆಗುತ್ತೆ, ಅದಕ್ಕೆ. ನಾವೇನೇನೋ ಅನ್ಕೊಂಡ್ಬಿಟ್ವಿ. ಅರೆ, ಏನ್ ಮಾಡ್ತಿದ್ಯಾ ಭೂಮಿ? ಉಂಗ್ರ ತುಂಬಾ ಲೂಸ್ ಇದೆ ಮಾ, ಅದಕ್ಕೆ ದಾರ ಸುತ್ತಿದ್ದೀನಿ. ಇನ್ಮೇಲೆ ಪರ್ಮನೆಂಟ್ ಇದನ್ನೇ ಹಾಕೊಳ್ಬೇಕಲ್ವಾ, ಬೆರಳಲ್ಲಿ ಟೈಟ್ ಆಗಿ ಕೂರ್ಲಿ ಅಂತ ಈ ಅಡ್ಜಸ್ಟ್ಮೆಂಟು. ಬರೀ ಇದನ್ನ ಟೈಟ್ ಮಾಡ್ಕೊಂಡ್ರೆ ಸಾಲದು. ಈ ಜೀವನಕ್ಕೆ ಸಿಕ್ಕಿರೋ ಹೊಸ ಅವಕಾಶಗಳನ್ನು ಅಷ್ಟೇ ಟೈಟ್ ಮಾಡ್ಕೋಬೇಕು ಕಂದ. ಈ ಅವಕಾಶ ಅನ್ನೋದು ಆಕಾಶದ ತರ ಭೂಮಿ. ಇದೆಲ್ಲ ಸೆಟ್ ಆಗಲ್ಲ. ಯಾವುದು? ಇದೇ ಫಿಲಾಸಫಿ. ಕರೆಕ್ಟ್ ಆಗಿ ಹೇಳ್ದೆ. ಇನ್ನೇನ್ ಮಾಡೋದು, ಸಹವಾಸ ದೋಷ. ಕಣೆ, ನಿಮ್ಮ ಅಪ್ಪನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಬಂದಿದ್ದೀನಲ್ಲ, ಇಷ್ಟು ಮಾತಾಡ್ದೆ ಹೋದ್ರೆ ಹೇಗೆ? ಅಯ್ಯೋ, ನಿಮ್ಮಪ್ಪ ಅಂದ ತಕ್ಷಣ ನೆನ್ಪಾಯ್ತು, ಅವ್ರಿಗೆ ಕಾಫಿ ತಂದಿದ್ದು. ನಿನ್ನ ಹತ್ರ ಮಾತಾಡ್ತಾ ಮರ್ತೇ ಹೋಯ್ತು, ಆರೇ ಹೋಗುತ್ತೋ ಏನೋ. ನಾನು ನೋಡ್ತೀನಿ. ನಾನು ಐರನ್ ಅವ್ರಿಗೆ ಹೇಳಿದ್ದೆ, ನೀನ್ ಅಪ್ಪನ ಕಾಫಿ ಕೊಡು, ನಾನು ನೋಡ್ಕೊಂಡ್ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಏನು ಇವತ್ತು ಶುಕ್ರವಾರದ ವಿಶೇಷ ಪೂಜೆ ಇದೆಯಾ? ಹಾಗೇನಿಲ್ಲ, ನಿಮ್ಮನ್ನು ಭೂಮಿಕನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಷ್ಟೇ. ಆಂಟಿ, ಭೂಮಿ ಇಲ್ವಾ? ನಾನು ಒಳಗ್ ಬರ್ಬೋದಾ? ಶ್ರುತಿ, ಭೂಮಿ ಇದ್ದಾಳೆ, ಆದ್ರೆ ತುಂಬಾ ಬ್ಯುಸಿ ಇದ್ದಾಳಮ್ಮ. ನಿಂಗೆ ಏನಾದ್ರೂ ಹೇಳೋದಿದ್ರೆ ನನ್ಗೆ ಹೇಳು, ನಾನೇ ಕನ್ವೆ ಮಾಡ್ತೀನಿ. ಅವತ್ತು ನೀವೆಲ್ಲ ಏನೋ ದೊಡ್ಡದಾಗಿ ಹೇಳಿದ್ರಿ, ನನ್ ಮಗಳಿಗೆ ಜಾತಕ ದೋಷ ಇದೆ, ಕಾಲ್ ಗುಣ ಸರಿಗಿಲ್ಲ ಅಂತ ನೀವೇನಾದ್ರೂ ಒಳಗ್ ಬಂದ್ಬಿಟ್ರೆ ಆ ದೋಷ ನಿಮಗ್ ತಟ್ಬಿಡಲ್ವಾ? ಪರವಾಗಿಲ್ವಾ? ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬಿಡಿ ಬಿಡಿ. ಅಯ್ಯೋ ಆಂಟಿ, ಅಕ್ಕಪಕ್ಕದ ಮನೆಯವರು ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡ್ರೆ ಹೇಗೆ? ಮರ್ತು ಬಿಡಿ. ಈಗ ಇವರೆಲ್ಲ ಭೂಮಿಗೆ ಕಂಗ್ರಾಟ್ಸ್ ಮಾಡೋದಕ್ ಬಂದಿದ್ದಾರೆ ಅಲ್ವಾ? ಹಾಯ್ ಶ್ರುತಿ. ಹಾಯ್
ಬಾಯ್ ಭೂಮಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಭೂಮಿ ಸಾರಿ ಅಮ್ಮ. ಪರವಾಗಿಲ್ಲ ಆಂಟಿ. ಅರೆ ಯಾಕೆ ನಿಂತಿದ್ದೀರಾ, ಬನ್ನಿ ಕುತ್ಕೊಳ್ಳಿ. ಬಾ ಕೂತ್ಕೊಳ್ಳಿ ನೆನ್ ಬಂದಾಯ್ತಲ್ಲ. ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಳ್ಬೇಕು, ಮದ್ವೆ ಆಗ್ತಿರೋ ಹುಡುಗಿ. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್. ಭೂಮಿ ತೆಗೆದುಕೊಡು ನೋಡ್ತೀನಿ. ಅವಾಗ ತೆಗಿಯಕ್ಕೆ ಇದು ಮಾಮೂಲಿ ಉಂಗ್ರ ಅಲ್ವೇ? ನಿನ್ನ ಎಂಗೇಜ್ಮೆಂಟ್ ಉಂಗ್ರ. ಹಂಗ ಯಾರ್ಯಾರಿಗೋ ಕೈಗೆ ಕೊಡಕ್ಕಲ್ಲ. ಯಾವಾಗ್ಲೂ ಇದು ನಿನ್ ಬೆರಳಲ್ಲೇ ಇರ್ಬೇಕು. ನಾವು ನೋಡ್ತೀವಿ. ಅಲ್ಲಿಂದಾನೆ ನೋಡಿ ಸಾಕು. ನಾವು ಬೇಡ ಅಂದ್ರು ಸಿಂಪಲ್ ಆಗಿರ್ಲಿ ಅಂದ್ಬಿಟ್ಟು 8 ಲಕ್ಷದ ಉಂಗ್ರ ಹಾಕಿದ್ದಾರೆ. ಇಟ್ಸ್ ಸಾಲಿಟೇರ್ ಯು ಸಿ. ಓಹ್, ಸಾಲಿಟೇರ್ ಅಂದ್ರೆ ನಿಮಗ್ ಗೊತ್ತಿರಲ್ಲ ಅಲ್ವಾ? ಇಟ್ಸ್ ಎ ಸಿಂಗಲ್ ಪೀಸ್ ಡೈಮಂಡ್. ನಿಮ್ ಕೈಲಿ ಇದನ್ನ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಬಿಡಿ. ಇದೇನ್ ಬಿಡಿ, ಇದು ಒಂದ್ ಜಲಕ್ಕಷ್ಟೇ. ಮದ್ವೆ ಆದ್ಮೇಲೆ ನಮ್ ಭೂಮಿ ಹಾಕೋ ಒಂದೊಂದು ಜ್ಯುವೆಲ್ರಿಗೂ ಒಬ್ಬೊಬ್ಬೊಬ್ಬ ಎಷ್ಟು ಬೆಲೆ ಇರುತ್ತೆ ಅಂದ್ರೆ ನೀವುಗಳು ಬ್ಯಾಂಗ್ಳೂರ್ ಸಿಟಿನಲ್ಲಿ ಒಂದೊಂದು ಸೈಟ್ ತಗೋಬಹುದು. ಅಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಮ್ಮ ಕಾಫಿನೇ ಕೇಳಲಿಲ್ಲ. ನಾನು ಕಾಫಿ ತರ್ತೀನಿ. ಕಾಫಿಲೇ ಮುಗಿಸ್ಬಿಡ್ತೇನೆ. ಸ್ವೀಟ್ ತಿನ್ಸು. ಇಷ್ಟೊಳ್ಳೆ ಸುದ್ದಿ ಕೊಟ್ಟಿದೀವಿ, ಪಾಪ ಅವ್ರ ಬಾಯೆಲ್ಲ ಸಿಹಿ ಮಾಡ್ಕೊಳ್ಳಿ ಅಲ್ವೇನ್ರಿ? ಅಯ್ಯೋ ಬೇಡ ಬಿಡಿ, ನಿಮ್ಗೇನಿಕ್ ತೊಂದ್ರೆ? ಇಲ್ಲ ಪರವಾಗಿಲ್ಲ ಆಂಟಿ, ನಾನು ತರ್ತೀನಿ. ಹೋಗು ಬಾಲಂಗೊಚ್ಚಿ. ಇನ್ಮೇಲೆ ಅಷ್ಟೇ, ಯಾರಾದ್ರೂ ನಮ್ಮ ಭೂಮಿನ ಬೈಯಕ್ ಬಂದ್ರೆ ಅವ್ರ ಬಾಯಿ ಮುಚ್ಚೋದೆ.